ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರೀತಿ ಪ್ರಾರಂಭವಾಯಿತು, ದಿವಾನರ ಆಡಳಿತ ಅಥವಾ ನಾವು ಮೈಸೂರು ಸರ್ಕಾರ ಸಂಸ್ಥಾನದಲ್ಲಿ ಆಕ್ಟ್ಗಳು ಯಾವ ರೀತಿಯಾಗಿ ಬಂದು, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮದ ಮುಖ್ಯಸ್ಥರನ್ನ ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಯಾವ ಪದಗಳಿಂದ ಕರೀತಾ ಇದ್ರು, ಹಾಗೆ ಬಹಳ ಮುಖ್ಯವಾಗಿ ಮೈಸೂರು 1902ರಲ್ಲಿ ಬಂದಂತಹ ಮೈಸೂರು ಲೋಕಲ್ ಬೋರ್ಡ್ ಕಾಯ್ದೆ ಏನೆಲ್ಲ ಹೇಳುತ್ತೆ ಅನ್ನೋದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಕಾರಣ ಇಷ್ಟೇ ಸ್ನೇಹಿತರೆ, ಕಳೆದ ಒಂದು 2-3 ಎಕ್ಸಾಮ್ಗಳಿಂದ ಅಂದ್ರೆ ಈ ಹಿಂದಕ್ಕೆ ಸಂಬಂಧಪಟ್ಟಂತಹ ಸಹಾಯಕ ಲೆಕ್ಕ ಪರಿಶೋಧಕರ ಹುದ್ದೆಗೆ ಸಂಬಂಧಪಟ್ಟಂತಹ ಎಕ್ಸಾಮ್ಗಳು ಬಂದವು. ಅಲ್ಲಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂತಹ ಆಕ್ಟ್ಗಳನ್ನ ನೋಡ್ತಾ ಬಂದ್ವಿ ನಾವು. ಭೂ ಸುಧಾರಣೆಗೆ ಸಂಬಂಧಪಟ್ಟಂತಹ ಆಕ್ಟ್ಗಳು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅರ್ಥ ವಿವರಣೆ ಆಗಿರ್ಬೋದು, ಶಿಫಾರಸುಗಳಾಗಿರ್ಬೋದು, ಯಾವೆಲ್ಲ ಸಮಿತಿಗಳು ಬಂದವು ಅನ್ನೋದ್ರ ಬಗ್ಗೆ ನಾವು ಕ್ವಶನ್ಗಳು ಬಂದ್ವಿ. ಆ ನಿಟ್ಟಿನಿಂದ ಪಂಚಾಯತ್ ವ್ಯವಸ್ಥೆಯಲ್ಲೂ ಕೂಡ ಆಕ್ಟ್ಗಳ ಮೇಲೆ ಬಂದಂತಹ ಲೋಕಲ್ ಬೋರ್ಡ್ ಆಕ್ಟ್ಗಳ ಮೇಲೆ ಕ್ವಶನ್ಗಳು ರೈಸ್ ಆಗೋ ಸಾಧ್ಯತೆ ಇರೋದ್ರಿಂದ ಈ ಒಂದು ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ, ಗ್ರಾಮದ ಮುಖ್ಯಸ್ಥನನ್ನ ಏನಂತ ಕರೀತಾ ಇದ್ರು ಆ ಸಂದರ್ಭದಲ್ಲಿ? 1881ರ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥನನ್ನ ನಾವು ಗಾವುಂಡ ಅಂತ ಕರಿತಾ ಇದ್ವಿ. ಗಾವುಂಡ ಅಥವಾ ನಾವೇನಂತ ಕರಿತೇವೆ, ಗ್ರಾಮ ಗಾವುಂಡ, ಪ್ರಜಾ ಗಾವುಂಡ ಅಥವಾ ನಾಡ ಗಾವುಂಡ ಅಂತಾನೂ ಕರಿತಾ ಇದ್ವಿ. ಗಾವುಂಡ ಅನ್ನೋದಿದೆ, ಬಟ್ ಪದಗಳು ಬೇರೆ ಬೇರೆ. ಪ್ರಜಾ ಗಾವುಂಡ, ನಾಡ ಗಾವುಂಡ ಈ ರೀತಿಯಾದಂತಹ ಒಂದು ಮುಖ್ಯಸ್ಥನನ್ನ, ಗ್ರಾಮದ ಮುಖ್ಯಸ್ಥನನ್ನ ಗಾವುಂಡ ಅನ್ನೋ ರೀತಿಯಲ್ಲಿ ಕರೀತಾರೆ. ಈ ಪ್ರಜಾ ಗಾವುಂಡ ಅಥವಾ ಗ್ರಾಮದ ಗಾವುಂಡನಿಗೆ ಸಹಾಯಕನಾಗಿ ಇರುವಂತವ್ರು ಯಾರ್ಯಾರು, ಸಹಾಯಕ ಕೆಲಸದಲ್ಲಿ ನಿರ್ವಹಿಸುವವರನ್ನ ನಾವು ಲೆಕ್ಕಿಗ ಅಥವಾ ಶಾನ್ಭೋಗರು, ಕುಲಕರ್ಣಿಗಳು ಇವರೆಲ್ಲರೂ ಕೂಡ ಇರುವಂಥದ್ದು. ಶಾನ್ಭೋಗ, ಲೆಕ್ಕಿಗ, ಕುಲಕರ್ಣಿ, ದೇಸಾಯಿ ಇಂಥವರೆಲ್ಲ ಬರುವಂಥದ್ದು. ಅಂದ್ರೆ ಗಾವುಂಡರಿಗೆ ಸಹಾಯಕರಾಗಿ ಶಾನ್ಭೋಗರು, ಲೆಕ್ಕಿಗರು, ಶಾನ್ಭೋಗರು, ಆಮೇಲೆ ಕುಲಕರ್ಣಿಗಳು ಇವರೆಲ್ಲ ಬರುವಂಥದ್ದು. ಹಳೆ ಮೂವಿಗಳಲ್ಲೇ ನೀವು ಗಮನಿಸಿರ್ತೀರ. ಒಬ್ಬ ಒಂದು ಗ್ರಾಮದ ಗಾವುಂಡ ಇರ್ತಾನೆ, ಮುಖ್ಯಸ್ಥ ಇರ್ತಾನೆ, ಅವನಿಗೆ ಸಹಾಯಕರಾಗಿ ಇವರೆಲ್ಲ ಬರುವಂಥದ್ದು. ಇವರನ್ನ ನಾವು ಗ್ರಾಮ ಸಭೆಗಳು ನಡೆದಾಗ ಗ್ರಾಮ ಸಭೆಯನ್ನು ಏನಂತ ಕರಿತಾ ಇದ್ರು ಅಂದ್ರೆ, ಗ್ರಾಮ ಸಭೆಯನ್ನ ಒಕ್ಕಲು ಅನ್ನೋ ರೀತಿಯಲ್ಲಿ ಕರಿತಾ ಇದ್ರು. ಊರು ಒಕ್ಕಲು ಅಥವಾ ಊರು ಒಕ್ಕಲು ಅಂತ ಕರೀತಾರೆ. ಇನ್ನು ಅಲ್ಲಿನ ಸಂಬಂಧಪಟ್ಟಂತಹ ಸದಸ್ಯರನ್ನ, ಗ್ರಾಮ ಸಭೆಯ ಸದಸ್ಯರನ್ನ ನಾವು ನಾಗರಿಕರು ಅಂತ ಕರೀತಾರೆ. ಇದು ಕರ್ನಾಟಕದಲ್ಲಿ ಆ ಮೈಸೂರು ಸಂಸ್ಥಾನದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಕರೀತಾ ಇದ್ದಂತಹ ಒಂದು ಹೆಸರುಗಳು, ಅಲ್ಲಿ ಆದಂತಹ ಒಂದು ಬದಲಾವಣೆ. ನಂತರದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ನಾವು. 1831ರಿಂದ 1881ರವರೆಗೆ ಇದೇನ್ ಹಂತ ಇದೆ, ಇದು ಒಂದು ಬದಲಾವಣೆಯ ಹಂತ ಇದೆ ಸ್ನೇಹಿತರೆ. ಕಮಿಷನರ್ನ ಆಡಳಿತ ನಡೀತಾ ಹೋಗುತ್ತೆ. 1862ರಲ್ಲಿ ಬೆಂಗಳೂರಿನಲ್ಲಿ ಒಂದು ಮುನ್ಸಿಪಲ್ ಸಮಿತಿಯನ್ನ ರಚನೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮುನ್ಸಿಪಲ್ ಸಮಿತಿಯನ್ನ ರಚನೆಯನ್ನ ಮಾಡಲಾಗಿದೆ 1862ರಲ್ಲಿ. ತದನಂತರದಲ್ಲಿ ಅದೇ ವರ್ಷದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಒಂದು ಮುನ್ಸಿಪಲ್ ಸಮಿತಿಯನ್ನ ರಚನೆಯನ್ನ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, 1862ರಲ್ಲಿ 2 ಮುನ್ಸಿಪಲ್ ಸಮಿತಿಗಳು ರಚನೆ ಆಗುತ್ತೆ, ಒಂದು ಬೆಂಗಳೂರಿನಲ್ಲಿ, ಒಂದು ಮೈಸೂರಿನಲ್ಲಿ. ಬೆಂಗಳೂರಿನಲ್ಲೂ ರಚನೆ ಆಯಿತು, ಮೈಸೂರಿನಲ್ಲೂ ರಚನೆ ಆಯಿತು. ಈ ಸಮಿತಿಗಳ ರಚನೆಯನ್ನ ಮಾಡುವ ಉದ್ದೇಶ ಏನಿತ್ತು? ಈ ಸಮಿತಿಗಳನ್ನ ರಚನೆ ಮಾಡುವ ಉದ್ದೇಶ ಏನಿತ್ತು ಅಂದ್ರೆ, ಸಂಪನ್ಮೂಲಗಳ ವಿಕೇಂದ್ರೀಕರಣ ಮಾಡುವ ವ್ಯವಸ್ಥೆಯನ್ನ ಬಂದಿದ್ರು ಯಾರು? ಕಮಿಷನರ್ಗಳು. ಸಂಪನ್ಮೂಲಗಳ ವಿಕೇಂದ್ರೀಕರಣ, ಅದಕ್ಕೂ ಕೂಡ ಒಂದು ಆಕ್ಟ್ ಅನ್ನ ತಗೊಬಂದ್ರು 1862ರಲ್ಲಿ. ಈ ಆಕ್ಟ್ ನ ಪ್ರಕಾರವಾಗಿ ತೆರಿಗೆಗಳನ್ನ ವಸೂಲಿ ಮಾಡುವಂತಹದ್ದು ಮಾಡಿದ್ರು. ಹಲವು ತೆರಿಗೆಗಳನ್ನ ವಿಧಿಸಿದ್ರು. ಯಾರಿಗೆ? ರೈತರಿಗೆ, ಸಂಬಂಧಪಟ್ಟಂತಹ ಕೃಷಿಕರಿಗೆ. ನೇಗಿಲು ತೆರಿಗೆ ಅಂತ ತಂದ್ರು, ನೇಗಿಲು ತೆರಿಗೆ. ಆಮೇಲೆ ದೋಣಿ ತೆರಿಗೆ, ನಂತರದಲ್ಲಿ ಮಾರುಕಟ್ಟೆ ತೆರಿಗೆ. ಇದೆಲ್ಲವೂ ಕೂಡ 1862ರಲ್ಲಿ ನಡೆದಂಥದ್ದು. ಸ್ಥಳೀಯ ನಿಧಿಗಳನ್ನ ಸಂಗ್ರಹಣೆ ಮಾಡುವ ಉದ್ದೇಶದಿಂದ
ಇದೆಲ್ಲ ತೆರಿಗೆ ಬಂದ ಮೇಲೆ ಇವೇನು ತೆರಿಗೆಗಳು ಬಂತು, ಈ ತೆರಿಗೆಗಳನ್ನ ಸಮರ್ಪಕವಾಗಿ ಒಂದು ಬಂದಂತಹ ಸಂಪನ್ಮೂಲವನ್ನ ಹಂಚಿಕೆ ಮಾಡುವಂಥದ್ದು, ಅಭಿವೃದ್ಧಿಯ ಹಂಚಿಕೆಯನ್ನ ಮಾಡುವ ಉದ್ದೇಶದಿಂದ ಅಭಿವೃದ್ಧಿಯ ಹಂಚಿಕೆ ಮಾಡ್ತಾ ಹೋದ್ರು. ಅದನ್ನೇ ನಾವು ಸಂಪನ್ಮೂಲಗಳ ವಿಕೇಂದ್ರೀಕರಣ ಅಂತ ಕರಿತೇವೆ. ಕಾರಣ ಇಷ್ಟೇ, 1856ರಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೇವೆ, ಏನು ಸಿಪಾಯಿ ದಂಗೆ ಅಂತ ಕರಿತೇವೆ. ಸಿಪಾಯಿ ದಂಗೆ ಯಾಕೆ ಹೇಳ್ತು ಅಂದ್ರೆ, ಸರ್ಕಾರದ ವಿರುದ್ಧನೇ ಜನರೆಲ್ಲ ಆಕ್ರೋಶವಾದರು. ಈ ಸರ್ಕಾರದ ವಿರುದ್ಧ ಯಾಕೆ ಆಕ್ರೋಶವಾದ್ರು ಅಂದ್ರು, ಅಲ್ಲಿ ಆರ್ಥಿಕವಾಗಿ ಅವರು ಕೂಡ ಸಫಲರಾಗ್ಲಿಕ್ಕೆ ಬಿಡ್ಲೇ ಇಲ್ಲ. ಈ ನಿಟ್ಟಿನಿಂದ ಕೂಡ ಇವರು ಮತ್ತೊಮ್ಮೆ ನಮ್ಮ ಮೇಲೆ ದಂಗೆ ಏಳಬಾರದು ಅನ್ನುವ ನಿಟ್ಟಿನಿಂದ ತೆರಿಗೆಗಳನ್ನ ವಸೂಲಿ ಮಾಡಿದ್ರು. ನಂತರ ಆ ತೆರಿಗೆಗಳಲ್ಲಿ ಬಂದಂತಹ ಒಂದು ಆದಾಯವನ್ನ ಜನರಿಗೆ ಬಳಕೆ ಮಾಡಿದ್ರು. ಯಾವ ರೀತಿಯಾಗಿ ಬಳಕೆ ಮಾಡಿದ್ರು? ರಸ್ತೆಗಳ ನಿರ್ಮಾಣಕ್ಕೆ ಬಳಸಿದ್ರು, ಆಮೇಲೆ ಸೇತುವೆಗಳ ನಿರ್ಮಾಣವನ್ನ ಮಾಡಿದ್ರು, ಹಲವು ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಈ ಒಂದು ಆದಾಯವನ್ನ ಬಳಸ್ತಾ ಹೋದ್ರು ಕಮಿಷನರ್ನ ಆಡಳಿತ ವ್ಯವಸ್ಥೆಯಲ್ಲಿ. 1881ರಲ್ಲಿ ಲೋಕಲ್ ಫಂಡ್ ಅಂತ ಮಾಡಿದ್ರು. ನಾನು ಹೇಳಿದ್ನಲ್ಲ ಈಗ ಹಾಗೆ, ಸ್ಥಳೀಯ ಒಂದು ಫಂಡ್, ಲೋಕಲ್ ಫಂಡ್ ಅನ್ನ, ಸ್ಥಳೀಯ ನಿಧಿಯನ್ನ ಬಳಸ್ಕೊಳ್ತಾ ಹೋದ್ರು. 1881ರ ನಂತರದಲ್ಲಿ ಈ ಸರ್ಕಾರ ಏನ್ ಮಾಡುತ್ತೆ, ಮೈಸೂರಿನ ಸಂಸ್ಥಾನದ ಒಡೆಯರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ. ಮೈಸೂರು ಸಂಸ್ಥಾನಕ್ಕೆ 1881ರ ನಂತರದಲ್ಲಿ. ಅಂದಿನ ಅಲ್ಲಿ ಸಂಸ್ಥಾನದ ರಾಜವಂಶ ಯಾರಿದ್ರು ಅಂದ್ರೆ 10ನೇ ಜಯಚಾಮೇಂದ್ರ ಒಡೆಯರು ಇದ್ದರು. ಒಡೆಯರು ಇರುವಂತದ್ದು. ಹಾಗೆ ದಿವಾನರು ಕೂಡ ನಾವು ಸಾಕಷ್ಟು ದಿವಾನರನ್ನ ನೋಡ್ತಾ ಹೋಗ್ತೇವೆ. ರಂಗಾಚಾರ್ಲ ಆಗಿರ್ಬೋದು, ವಿಶ್ವೇಶ್ವರಯ್ಯರಾಗಿರ್ಬೋದು, ಆಮೇಲೆ ಸಾಕಷ್ಟು ದಿವಾನರನ್ನ ನೋಡ್ತಾ ಹೋಗ್ತೇವೆ ನಾವು. ಪಿ ರಂಗಾಚಾರ್ಲು ಅವರು ಕೂಡ 1881ರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ಕಾಯ್ದೆಯ ಪ್ರಾರಂಭಕ್ಕೂ ಮೊದಲು ಪ್ರಜಾಪ್ರತಿನಿಧಿ ಸಭೆಯನ್ನ ಕೂಡ ಅಲ್ಲಿ ಸ್ಥಾಪನೆ ಮಾಡಿರುವಂತದ್ದು. ಪ್ರಜಾಪ್ರತಿನಿಧಿ, ಇದು ಕೂಡ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ನೋಡ್ಕೋಬೇಕಾಗುತ್ತೆ. ಪ್ರತಿನಿಧಿ ಸಭೆ 1881ರಲ್ಲಿ ಅಂದಿನ ದಿವಾನ್ರು ಯಾರು ಇದ್ರು ಅಂತ ಕೇಳ್ಬೋದು. ಪಿ ರಂಗಾಚಾರ್ಲು ಅವರು ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನ ಕೂಡ ಪ್ರಾರಂಭವನ್ನ ಮಾಡ್ತಾರೆ. ನಂತರದಲ್ಲಿ ಬಂದಿರುವಂತದ್ದು 1902ರ ಮೈಸೂರು ಲೋಕಲ್ ಬೋರ್ಡ್ ಆಕ್ಟ್. ಈ ಲೋಕಲ್ ಬೋರ್ಡ್ ಆಕ್ಟ್ ನಲ್ಲಿ ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ನಡೀತು ಅನ್ನೋದನ್ನ ಚರ್ಚೆಯನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ, ಪರೀಕ್ಷಾ ದೃಷ್ಟಿಯಿಂದ. ಇಲ್ಲಿ 3 ಹಂತವಾಗಿ ನಾವು ಗಮನಿಸ್ತಾ ಹೋಗ್ತೇವೆ. ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿಯ ಒಕ್ಕೂಟ. ಒಂದು ನಿಮಿಷ. ಪಂಚಾಯಿತಿಯ ಒಕ್ಕೂಟವನ್ನ ಗಮನಿಸ್ತಾ ಹೋಗ್ತೇವೆ. ಯಾವ ಮಟ್ಟದಲ್ಲಿ? ಪಂಚಾಯಿತಿಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ನಾವು ಪಂಚಾಯಿತಿಯ ಒಕ್ಕೂಟವನ್ನ ಗಮನಿಸ್ತಾ ಹೋಗ್ತೇವೆ. ಇದಕ್ಕೆ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದಾನೆ, ಬ್ರಿಟಿಷ್ ಸರ್ಕಾರದಿಂದ ನಾಮನಿರ್ದೇಶನವಾಗಿ ಒಂದು ಹೆಸರನ್ನ ಬರುವಂತದ್ದು, ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಂಥದ್ದು. ಇನ್ನು ಸದಸ್ಯರ ಸಂಖ್ಯೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಸದಸ್ಯರ ಸಂಖ್ಯೆಯನ್ನು ಕೂಡ ನಾವು ಸರ್ಕಾರ ಏನೋ ನಿಗದಿಪಡಿಸುತ್ತೋ ಅದೇ ಕೂಡ ಅಲ್ಲಿ ನಡೆಯುವಂಥದ್ದು, ಸರ್ಕಾರವನ್ನ ನಿಗದಿಪಡಿಸುವಂಥದ್ದು. ಹಾಗೆ ಇಲ್ಲಿ ನೋಡಿ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ತಿಂಗಳಿಗೆ 1 ಸಭೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಪಂಚಾಯಿತಿ ಒಕ್ಕೂಟದಲ್ಲಿ ಒಕ್ಕೂಟ ಏನು ಬರುತ್ತೆ ಅಲ್ಲಿ ತಿಂಗಳಿಗೆ 1 ಸಭೆಯನ್ನ ಮಾಡಲೇಬೇಕು ಅನ್ನುವಂಥದ್ದು. ಅದರ ನಂತರ ಹಂತದಲ್ಲಿ ನಾವು ನೋಡೋದಾದ್ರೆ ತಾಲೂಕು ಬೋರ್ಡ್ ಅನ್ನ ಗಮನಿಸ್ತೇವೆ. ಈ ತಾಲೂಕು ಬೋರ್ಡ್ ಗಮನಿಸಿದಾಗ ಇಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಸಹಾಯಕ ಆಯುಕ್ತರು ಯಾರು ಬರ್ತಾರೆ ಅವರು ಸರ್ಕಾರದಿಂದ ನೇಮಕವಾಗಿರುವಂತದ್ದು. ಆ ಸಹಾಯಕ ಆಯುಕ್ತರು ಈ ಒಂದು ಬೋರ್ಡ್ ನ ಅಧ್ಯಕ್ಷ ಆಗಿರುವಂತದ್ದು. ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಅಮಲುದಾರ ಅಥವಾ ತೆರಿಗೆ ಸಂಗ್ರಹ ಯಾರು ಮಾಡ್ತಾರೋ ಅವರು ಉಪಾಧ್ಯಕ್ಷರಾಗಿ ಇರುವಂತದ್ದು. ಅಂದಿನ ಸಂದರ್ಭದಲ್ಲಿ 77 ತಾಲೂಕು ಬೋರ್ಡ್ಗಳು ರಚನೆ ಆದವು ಅನ್ನುವಂಥದ್ದು ಹೇಳಿಕೆ ಇರುವಂತದ್ದು. ಇನ್ನು ಈ ತಾಲೂಕು ಬೋರ್ಡ್ ನ ಅಧಿಕಾರಾವಧಿ ಏನಿದೆ, ತಾಲೂಕು ಬೋರ್ಡ್ ನ ಅಧಿಕಾರಾವಧಿ ಅನ್ನುವಂಥದ್ದು 3 ವರ್ಷ ಇರುವಂತದ್ದು. ಇದು 6 ಸಭೆಯನ್ನ ಮಾಡುವಂಥದ್ದು, ವರ್ಷಕ್ಕೆ 6 ಬಾರಿ ಸಭೆಯನ್ನ ಕಡ್ಡಾಯವಾಗಿ ಇರುವಂತದ್ದು. ನಂತರ ಹಂತದಲ್ಲಿ ಏನು ಬರುತ್ತೆ ಅಂದ್ರೆ ಜಿಲ್ಲಾ ಬೋರ್ಡ್ ಅನ್ನುವಂಥದ್ದು. ಜಿಲ್ಲಾ ಬೋರ್ಡ್ ಇದರ ಮುಂದುವರೆದ ಹಂತದಲ್ಲಿ ಜಿಲ್ಲಾ ಬೋರ್ಡ್ ಅನ್ನ ಗಮನಿಸ್ತಾ ಹೋಗ್ತೇವೆ ನಾವು. 10 ಜಿಲ್ಲಾ ಬೋರ್ಡ್ಗಳು ರಚನೆ ಆಗಿರುವುದು.
10 ಜಿಲ್ಲಾ ಬೋರ್ಡು, ಆ ಜಿಲ್ಲಾ ಬೋರ್ಡ್ನ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಜಿಲ್ಲಾಧಿಕಾರಿ ಆಗಿರುವಂತದ್ದು. ಇದು ಕೂಡ 3 ವರ್ಷದ ಅಧಿಕಾರಾವಧಿಯನ್ನ ಹೊಂದಿರುವಂತದ್ದು. ಇನ್ನು ವರ್ಷಕ್ಕೆ 4 ಸಭೆಯನ್ನ ಕಡ್ಡಾಯವಾಗಿ ಮಾಡುವಂತದ್ದು. ವರ್ಷಕ್ಕೆ 4 ಸಭೆ ಕಡ್ಡಾಯವಾಗಿ ಮಾಡುವಂತದ್ದು ಯಾವ್ದು ಹೇಳುತ್ತೆ ಸ್ನೇಹಿತರೆ? 1902ರ ಮೈಸೂರು ಲೋಕಲ್ ಬೋರ್ಡ್ ಆಕ್ಟ್ ತಿಳಿಸಿಕೊಡುವಂತದ್ದು. ಇದನ್ನೊಂದು ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ನೀವು. ಇದು 1902ರ ಲೋಕಲ್ ಬೋರ್ಡ್ ಆಕ್ಟ್ ಅನ್ನುವಂತೆ ಸಂಬಂಧಪಟ್ಟಿರುವಂತದ್ದು. ನಂತರದಲ್ಲಿ ನಾವು ಮುಂದಿನ ತರಗತಿಯಲ್ಲಿ 1905ರ ಮೈಸೂರು ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಯಾವುದು ಒಂದು ಆಕ್ಟ್ ಬಂದಿದೆ, ಹಾಗೆ 1918ರಲ್ಲಿ ಬಂದಂತಹ ಇನ್ನೊಂದು ಮೈಸೂರು ಸ್ಥಳೀಯ ಬೋರ್ಡ್ ಆಕ್ಟ್ ಏನಿದೆ ಅದನ್ನು ಕೂಡ ಚರ್ಚೆಯನ್ನ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಕ್ಲಾಸ್ ನೋಡಿದ್ರು ಥ್ಯಾಂಕ್ ಯು. ಒನ್ ಅಂಡ್ ಆಲ್.